ಇಲ್ಲಿ ತನಕ ಶಿವರಾಮೇಗೌಡ ಅವರು ಪರ್ಚೇಸ್ ಮಾಡಿದಂತಹ ಕಾರ್ಗಳ ಸಂಖ್ಯೆ ಎಷ್ಟು? ನಾನು ಮಿನಿಮಮ್ ಒಂದು 300 ಕಾರನ್ನು ಇದುವರೆಗೂ ಸಹಿತ ಶೋರೂಮಲ್ಲಿ ತೊಗೊಂಡಿದ್ದೇನೆ. ಲಾಯರ್ ಗಂಗಾಧರ ಮೂರ್ತಿಯವರ ಕೊಲೆ ಕೇಸ್ನಲ್ಲಿ ಶಿವರಾಮೇಗೌಡರ ಹೆಸರು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಕೇಂದ್ರ ಕೃಷಿ ಸಚಿವರನ್ನು ಕರ್ಕೊಂಡ್ಬರ್ತೀರಿ ನೀವು, ಭಜನ್ ಲಾಲ್ ಅವರನ್ನ. ಕದಬಳ್ಳಿ ಕರ್ಕೊಂಡ್ಬಂದಿದ್ದೀನಿ. 17 ಕೋಟಿ ರೂಪಾಯಿ ರೈತರಿಗೆ ಕೊಡಿಸ್ತೀನಿ. ಅದಾದ ಮೇಲೆ ಬಂಗಾರಪ್ಪದವ್ರ ಮುಖ್ಯಮಂತ್ರಿ ಆಗಿದ್ದಾಗ 150 ಕಿಲೋಮೀಟರ್ ತಾರ್ ಮಾಡಲಿಕ್ಕೆ ದುಡ್ಡು ತಗೊಂಡೋದೆ. ಮತ್ತೆ ಯಾಕೆ ಸೋಲಾಯಿತು ಸರ್? ನನ್ನ ಹಣೆ ಬರುವೋ ಷಡ್ಯಂತ್ರ ಮಾಡ್ತಾರೆ, ಕೆಣಕ್ತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಲಾಯರ್ ಗಂಗಾಧರ ಮೂರ್ತಿಯವರ ಕೊಲೆ ಕೇಸ್ನಲ್ಲಿ ಶಿವರಾಮೇಗೌಡರ ಹೆಸರು ಕೇಳಿ ಬಂದಾಗ ಅದು ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಆಗಿಬಿಡುತ್ತೆ. ಸುಮಾರು 8 ವರ್ಷಗಳ ಕಾಲ ಆ ಕೇಸ್ ಬಗ್ಗೆ ನೀವು ಹೋರಾಟ ಮಾಡ್ತೀರಿ. ನಿರ್ದೋಷಿ ಅಂತ ಪ್ರೂವ್ನೂ ಆಯಿತು, ಕೋರ್ಟ್ನಿಂದಾನೇ ನಿರ್ದೋಷಿ ಅಂತ ಹೇಳಿ ತೀರ್ಪು ಕೂಡ ಬಂತು. ಏನು ಸರ್ ಕೇಸು? ಯಾಕೆ ನಿಮ್ಮ ಮೇಲೆ ಅಪವಾದ ಬಂತು? ಅವತ್ತು ಏನಾಗಿದ್ದು ಆ್ಯಕ್ಚುಲಿ? ನೀವು ಆಗಷ್ಟೇ MLA ಆಗಿರ್ತೀರಿ. ನಾನು ಆಗಷ್ಟೇ MLA ಆಗಿದ್ದಕ್ಕೆ ಅದು ಎರಡನೇ ನನಗೆ ಘಟ್ಟ. ಮೊದಲನೇ ಘಟ್ಟದಲ್ಲಿ ಶಿವರಾಮ 36,000 ಲೀಡಲ್ಲಿ ಗೆದ್ದೆ ನಾನು. ನನ್ನ ವಿರುದ್ಧ ಗೆದ್ದರೆ ಯಾರೂ ಸಹಿತ ಎಲೆಕ್ಷನ್ ನಿಂತಿದ್ದರೆ ಠೇವಣಿ ಬರಲಿಲ್ಲ. ಇಷ್ಟೆಲ್ಲ ಜನ ಮನ್ನಣೆ ಕೊಟ್ಟು ಓಟ್ ಕೊಟ್ಟಿದ್ದಕ್ಕೆ ಮಾದೇಗೌಡರು ಸಾಹೇಬರು ಒಬ್ಬರು ಚಂದ್ರಶೇಖರ್ ಅಂತೇಳಿ ಅವ್ರ ಶಿಷ್ಯ ಇದ್ದರು, ಅವ್ರ ಕೈಲಿ ಕೇಸ್ ಹಾಕಿಸ್ತಾರೆ. ಶಿವರಾಮೇಗೌಡ ಮಾಲ್ ಪ್ರಾಕ್ಟೀಸ್ ಮಾಡಿ, ಅಂದರೆ ಹಣಕಾಸು ಹೆಚ್ಚು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಲೋಪ ಮಾಡಿ ಅಂತ. ಅದು ಫಸ್ಟ್ ಕೇಸು. ಅದನ್ನು 5 ವರ್ಷಗಳ ಕಾಲ 4 ವರ್ಷಗಳ ಕಾಲ ಇಲ್ಲಾಡ್ತೀನಿ ಹೈಕೋರ್ಟ್ನಲ್ಲಿ. ನಮ್ಮ ಜಸ್ಟಿಸ್ ಹಿರೇಮಠ ಸಾಹೇಬರು ಅವತ್ತಿನ ನ್ಯಾಯಾಧೀಶರು ನಾನು ತಪ್ಪು ಮಾಡಿದ್ದೀನಿ ಅಂಥೇಳಿ ನನ್ನ ಡಾಕ್ಯುಮೆಂಟ್ನಲ್ಲಿ ನನಗೆ ಗೊತ್ತಿರಲಿಲ್ಲ. ಇವರೆಲ್ಲ ಡಾಕ್ಯುಮೆಂಟೆಲ್ಲ ಸುಳ್ಳು ಡಾಕ್ಯುಮೆಂಟ್ ಕೊಟ್ಟು ಪ್ರೂವ್ ಮಾಡಿಬಿಟ್ರು. ಶಿವರಾಮೇಗೌಡರು ಮಾಲ್ ಪ್ರಾಕ್ಟೀಸ್ ಮಾಡಿ ಗೆದ್ದಿರೋದು ನಿಜ ಅಂತೇಳಿ ಸಾಬೀತಾಯಿತು ಇಲ್ಲಿ ಹೈಕೋರ್ಟ್ನಲ್ಲಿ. ನನ್ನ ಮೇಲೆ ನಿರ್ದೋಷಿ ಕೊಟ್ಟರು. ಇದು ಒಂದು ಕಡೆ ಕೇಸು. ಎರಡನೇ ಕೇಸು ಗಂಗಾಧರ ಮೂರ್ತಿ ಕೊಲೆಗೂ ನನಗೂ ಸಂಬಂಧ ಇಲ್ಲ. ಇವತ್ತು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಗಂಗಾಧರ ಮೂರ್ತಿ ಕೊಲೆ ಮಾಡಿದ್ದರು ನಮ್ಮ ರಿಲೇಟಿವೇ. ನನಗದು ಕೊನೆಯಲ್ಲಿ ಗೊತ್ತಾಯಿತು. ಗೊತ್ತಾದ ಮೇಲೆ ನಾನೇ COD ಎನ್ಕ್ವೈರಿ ಮಾಡಿ ಅಂತೇಳಿ ಧರ್ಮಸಿಂಗ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ, ನಾನೇ ಹೋಮ್ ಮಿನಿಸ್ಟರ್ ಇದ್ದಾಗ ನಾನೇ ಕೊಡ್ತೀನಿ. ಆಗ ಬಂಗಾರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಾರೆ. ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಹೋರಾಟ ನಡೆಯುತ್ತೆ. ಇಲ್ಲ, ಹೋರಾಟ ನಡೆಯುತ್ತೆ. ನಂದೇನು ಈ ಪಾತ್ರ ಇರಲಿಲ್ಲ. ಆಮೇಲೆ ತನಿಖೆ ಮಾಡೋಕ್ಕೆ ಶುರು ಮಾಡ್ತಾರೆ. ತನಿಖೆ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಅದಕ್ಕೆ ಸಂಬಂಧನೇ ಪ್ರಾಮಾಣಿಕವಾಗಿ ಸಂಬಂಧ ಇಲ್ಲ. ತನಿಖೆಯಲ್ಲಿ ನಾನು 120B ಕಾನ್ಸ್ಪಿರಿಸಿ ಮಾಡಿದೆ, ಚಿತಾವಣೆ ಮಾಡಿದೆ ಅನ್ನೋದನ್ನು ನನ್ನ ಮೇಲೆ ದೂರ ಹೊರಿಸಿ ನನ್ನ ಮೇಲೆ ಕೇಸ್ ಹಾಕ್ತಾರೆ. ಮರ್ಡ್ರ್ ಮಾಡಿದ್ದರು 3 ಜನ ಮಾಡಿದ್ದವರು. ಅವರು ಮರ್ಡ್ರ್ ಮಾಡೋಕ್ಕೂ ಆಮೇಲೆ ನಾನು ಕೇಳಿದೆ, ಯಾಕೆ ಹಿಂಗೆಲ್ಲ ಮಾಡಿ ನಮ್ಮ ಮರ್ಯಾದೆ ತೆಗೆದ್ರಪ್ಪ ಅಂತ ಕೇಳಿದೆ ಹುಡುಗರನ್ನ. ಅವ್ರು ಮರ್ಡ್ರ್ ಆಮೇಲೆ ಪೊಲೀಸ್ ಇಲಾಖೆಯಲ್ಲಿ ಹೇಳಿದ್ರು ನನಗೆ, ಅವ್ರು ಮರ್ಡ್ರ್ ಮಾಡೋಕ್ಕೆ ಹೋಗಿರ್ಲಿಲ್ವಂತೆ. ಒಂದು ಮಂಡಿ ಹೊಡೆದಾಕ್ತಾರೆ, ಮಚ್ಚಲ್ಲಿ ಕಾಲು ಕಟ್ ಮಾಡ್ತಾರೆ, ಒಂದು ಕಾಲನೋ ಕೈನೋ ಕಟ್ ಮಾಡ್ತಾರೆ. ಬುದ್ಧಿ ಕಲ್ತ್ಕೊಂಡು ನನ್ನ ಮಗನ ಅಂತ ಹೇಳ್ಬಿಟ್ಟು ಬರ್ತಾರೆ ಇವರು. ಬರಬೇಕಾದ್ರೆ ಅವನು ಲಾಯರು ಒಂದು ಕಡ್ಡಿ ತಗೊಂಡು ಆ ಬ್ಲಡ್ ಬರ್ತಿತ್ತಲ್ಲ, ಬ್ಲಡ್ನಲ್ಲೇ ನನ್ನನ್ನು ಹೊಡೆದಿರುವವರು ಲೋಕೇಶ, ನನ್ನನ್ನು ಹೊಡೆದಿರುವವರು ಸತೀಶ್ ಅಂತ ವೈಟ್ ಪ್ಯಾಂಟ್ ಮೇಲೆ ಬರೋದಂತೆ. ನೀನು ಇನ್ನೂ ಬಿಡಲಿಲ್ವ ಚೇಷ್ಟೆ ಅಂತ ಹೋಗಿ ತಲೆ ಮೇಲೆ ಹೊಡೆದವ್ರೆ. ಇದು ನಮಗೆ ಅವ್ರು ಹೇಳಿದ್ದು, ಪೊಲೀಸ್ ಇಲಾಖೆಯಿಂದ ಹೇಳಿದ್ದು ಗೊತ್ತಾದ್ದು. ಹೊಡೆದಾಕಿರೋರು ಮರ್ಡರ್ ಮಾಡಿರೋರು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಹುಡುಗರು. ಆದರೆ ನನ್ನ ಚಿತಾವಣೆ ಅದರೊಳಗೆ ಇರಲಿಲ್ಲ. ಹೋರಾಟ ನಡೆಯುತ್ತೆ. 8 ವರ್ಷಗಳ ಕಾಲ ಹೋರಾಟ ಮಾಡಿದ್ದೀವಿ ಅದಕ್ಕೋಸ್ಕರ. ಬಟ್ ಅದಕ್ಕಿಂತ ಮುಂಚೆ ಸರ್, ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮಾದೇಗೌಡರು, ಕೃಷ್ಣಪ್ಪ ಅವರು ಪ್ರತಿಭಟನೆಯನ್ನ ಮಾಡ್ತಾರೆ. ದೇವೇಗೌಡರು ಇಲ್ಲ ಅಲ್ಲ, ಹೇಳ್ತೀನಿ ಅದನ್ನ ಎಲ್ಲಿ ಬರ್ತೀನಿ. ಪಾದಯಾತ್ರೆನೇ ಮಾಡಿಬಿಡ್ತಾರೆ. ಅದೇನಾಗೋಯ್ತು, ಬಂಗಾರಪ್ಪನವರು ಮುಖ್ಯಮಂತ್ರಿ. ನಾವು ಡೈಲಿ ಬಂಗಾರಪ್ಪನವ್ರ ಮನೆಗೆ ಹೋಗಿ ಒಂದು 4-5 ಸಾರಿ ಅವ್ರ ಜೊತೆಲಿ ತಿಂಡಿ ತಿನ್ನೋದು, ಊಟ ಮಾಡೋದು, ಇದು ಅಭ್ಯಾಸ ಆಯಿತು. ನಾನು ಆ ಕೊಲೆ ಆದ ಟೈಮ್ನಲ್ಲಿ ನನ್ನ ಪಕ್ಕದಲ್ಲಿ DG ರಾಮಲಿಂಗಮ್ ಕೂತಿದ್ರು. ಅವ್ರಿಗೆ ಯಾವುದೋ ಫೋನ್ ಬಂತು, ಹೊರಗೆ ಹೋಗ್ತಾರೆ. ಒಂದು 5 ನಿಮಿಷ ಆದಮೇಲೆ ಬಂದು, ಬೆಳ್ಳೂರಿನಲ್ಲಿ ಏನೋ ಒಂದು ಮರ್ಡರ್ ಆಗ್ಬಿಟ್ಟಿದೆ ಅಂತೆಲ್ಲ ಲಾಯರು, ಅದಕ್ಕೋಸ್ಕರ ಗಲಾಟೆ ಬಂದ್ ಮಾಡ್ತಾ ಇದ್ದಾರೆ ಅಂತ ಮೆಸೇಜ್ ಬರುತ್ತೆ. ಅದಾದಮೇಲೆ ನಾನು ಯಾವ ಲಾಯರು ಧರಣಪ್ಪ ಅಂತೇಳಿ ನನ್ನ ಕೇಸ್ ಹಾಕ್ಸಿದ್ರು ಅಂತ ಹೇಳಿದ್ದಲ್ಲ, ಅವನು ಜೈನ್ರಿಗಿರೋನು. ಅವ್ರ ಅಣ್ಣ ಜ್ವಾಲ್ನಯ್ಯ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಇತ್ತು. ಅದನ್ನು ನಾನು ರಾಜಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಆ ಸಂದರ್ಭ ನಮ್ಮ ತಂದೆಯವರು ಟ್ರಿಬ್ಯುನಲ್ ಮೆಂಬರ್ ಇದ್ದರು. ಆಗ ನಮ್ಮ ತಂದೆಯವ್ರ ಹತ್ರ ಬರ್ತಿದ್ರು.
ಅದರಲ್ಲಿ ಹೊಡೆದಾಕ್ಬಿಟ್ಟಿರಬೇಕು ಧರಣಪ್ಪನ ಅನ್ನೋದು ನನ್ನ ಥಿಂಕಿಂಗ್ ಇತ್ತು. ಇನ್ನು 15 ನಿಮಿಷ ಆದಮೇಲೆ ನಾವು ಚಿಕ್ಕೇಗೌಡರು, ಕೋಟ್ಲಿಂಗನಗೌಡರು, ಎಸ್ ರಮೇಶು, ಆರ್ ವಿ ದೇವರಾಜು ಎಲ್ಲ ಕೂತಿದ್ದೀವಿ. ತಿರ್ಗಾ ರಾಮಲಿಂಗಂ ಫೋನ್ ಬಂತು, ವೈರ್ಲೆಸ್ ಬಂತು. ಮಾದೇಗೌಡರು ಮತ್ತು ಎಚ್ ಡಿ ಕೃಷ್ಣಪ್ಪನವರು ಇಬ್ಬರೂ ಸಹಿತ ಸ್ಟ್ರೈಕನ್ನು ಲೀಡ್ ಮಾಡ್ತಾ ಇದ್ದಾರೆ, ಪ್ರೊಸೆಷನ್ ಲೀಡ್ ಮಾಡ್ತಾವ್ರೆ, ಶಿವರಾಮೇಗೌಡರು ಮಾಡಿಸವ್ರೆ ಅಂತ ಹೇಳ್ಬಿಟ್ಟು ಧಿಕ್ಕಾರಕ್ಕೆ ಹೋಗ್ತಾವ್ರೆ. ನಾನಾಗ ಅಲ್ಲಿಂದ ಯಾರಿಗೂ ಹೇಳಲಿಲ್ಲ, ಎದ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದು ಫೋನ್ ಮಾಡಿ ಕೇಳಿದೆ ಏನು ಅಂತ. ಹಿಂಗೆ ಗಂಗಾಧರ ಮೂರ್ತಿ ಕೊಲೆ ಆಗಿದೆಯಂತೆ, ಯಾರು ಅಂತ ಗೊತ್ತಿಲ್ಲ. 3 ಗಂಟೆ ನಮಗೆ, ನಾನು ಎಲ್ಲರಿಗೂ ಫೋನ್ ಮಾಡಿ ಕೇಳಿದ್ರೆ ಯಾರೂ ಮೆಸೇಜ್ ಕೊಡಲಿಲ್ಲ. ಇದೆಲ್ಲ 10 ಗಂಟೆ, 9:30 10 ಗಂಟೆಲಿ ಆಗೋಯ್ತು. 10 ಗಂಟೆಲಿ ಇದೆಲ್ಲ ನಡೆದಿದ್ದು. 2 ಗಂಟೆ ಹೊತ್ತಿಗೆ ನನಗೆ ರೂಮರ್ ಸಿಕ್ತು, ನಮ್ಮ ಹುಡುಗರೇ ಮರ್ಡರ್ ಮಾಡಿದ್ದಾರೆ ಅಂತ. ನಮ್ಮ ಹುಡುಗರು ಯಾಕೆ ಮರ್ಡರ್ ಮಾಡಿದ್ದಾರೆ ಅಂದರೆ, ಇವನು ಭಾಳ ಕಾಟ ಕೊಡ್ತಿದ್ದ ಅಲ್ಲಿ. ಗಂಗಾಧರ ಮೂರ್ತಿ ಲಂಕೇಶ್ ಪತ್ರಿಕೆಗೆ ಬರಹಗಾರ, ಅವನೆಲ್ಲರ ಮೇಲೂ ಬರೆಯೋದು. ನನ್ನ ಮೇಲೂ ಬರೀತಿದ್ದು, ನಾವೇನು ಲೆಕ್ಕಕ್ಕೆ ಹಾಕ್ಕೊಂಡಿರಲಿಲ್ಲ. ಅವ್ರ ಮನೆಗಳ ಮೇಲೆ ಬರೆಯೋನು. ನಾವು ಯಾವ ಮರ್ಡರ್ ಮಾಡಿದಾರೋ ಅವರು ಅಲ್ಲಿ ಫ್ಯಾಕ್ಟ್ರಿಗಳು, ಸಾಮಿಲ್ಲೆಲ್ಲ ಇತ್ತು. ಅದರಿಂದ ಜನಕ್ಕೆ ತೊಂದರೆ ಆಗ್ತಾಯಿದೆ, ಡಿ ಸಿಗೆ ಕಂಪ್ಲೇಂಟ್ ಮಾಡೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಬರೆಯೋದು, ಇವೆಲ್ಲ ತಾಪತ್ರೆ ಮಾಡ್ತಿದ್ರು. ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಅವ್ರು ಮಾಡಿದ್ದು. ಇದನ್ನು ಇವರು ಮಾದೇಗೌಡರು ಮತ್ತು ಕೃಷ್ಣಪ್ಪನವರು ಇವರೆಲ್ಲ ಚಿತಾವಣೆ ಮಾಡಿ ನನ್ನ ಹೆಸರನ್ನು ಸೇರಿಸಿ ನನ್ನ ಮೇಲೆ ಮರ್ಡರ್ ಕೇಸ್ ಆಗಿ ಮಾಡಿದರು. 8 ರಿಂದ 9 ವರ್ಷಗಳ ಕಾಲ. ಇವತ್ತು ಪುಣ್ಯಾತ್ಮರು ನಮ್ಮ ಲೋಕಾಯುಕ್ತ ಆಗಿದ್ರಲ್ಲ ಸಂತೋಷ್ ಹೆಗ್ಡೆ ಅವರು, ಡೆಲ್ಲಿಲಿ ಲಾಯರ್ ಅವರು 2-3 ಸಾರಿ ಲಾಯರ್ನವ್ರನ್ನ ಕರ್ಕೊಂಬಂದು ವಾದ ಮಾಡಿಸಿದ್ದುಂಟು ನನಗೆ. ಆಮೇಲೆ ನಾನು ನಿರ್ದೋಷಿ ಅಂತಲೂ, ಮರ್ಡರ್ ಮಾಡಿದ್ದರಿಗೆ ಜೀವಾವಧಿ ಶಿಕ್ಷೆ ಅಂತಲೂ. ಇಷ್ಟೆಲ್ಲ ಆಗಿ 2 ವರ್ಷಗಳ ಕಾಲ ನಾನು ನಾಗಮಂಗಲಕ್ಕೆ ಹೋಗಬಾರ್ದು ಅಂತೇಳಿ ನನಗೆ ಉಚ್ಚ ನ್ಯಾಯಾಲಯ ನಿರ್ಬಂಧನೆ ಆಗ್ತದೆ. ಯಡಿಯೂರಿನಲ್ಲಿ ಕುಳಿತುಕೊಂಡು ನಾನು ಜನದ ಕೆಲಸ ಮಾಡಿದ್ದೀನಿ. ನಾನು ಅಧಿಕಾರಿಗಳನ್ನಲ್ಲಿ ಕರೆದು ಮೀಟಿಂಗ್ ಮಾಡಿದ್ದೀನಿ. ಡೈಲಿ ಹೋಗಿ ಯಡಿಯೂರಿನಲ್ಲಿ ಕೂತ್ಕೊಳ್ಳೋದು. ಅವತ್ತು ನಾನು ಇವತ್ತು ನೆನ್ಕೋಬೇಕಾಗ್ತದೆ, ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಮಂತ್ರಿ ಆಗಿದ್ದರು, ಸನ್ಮಾನ್ಯ HM ರೇವಣ್ಣವ್ರು ಮಂತ್ರಿ ಆಗಿದ್ದರು, ವಿಶ್ವನಾಥ್ ಮಂತ್ರಿ ಆಗಿದ್ದರು. ಇವರೆಲ್ಲರೂ ನಮಗೆ ಸಪೋರ್ಟ್ ಕೊಡೋರು. ಬಟ್ ಈ ಗ್ಯಾಪಲ್ಲಿ ಅರ್ಥ ಆಗದೆ ಇರೋದೇನು ಅಂದರೆ ಸರ್, ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಷ್ಟು ದಿನಗಳ ಕಾಲ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೆ ನಿಮ್ಮನ್ನು ಅರೆಸ್ಟ್ ಮಾಡುವಂಥ ಒಂದು ಪ್ರಕ್ರಿಯೆ ಆಗುತ್ತೆ. ಯಾಕಾಯ್ತು ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಈ ದೊಡ್ಡ ಲೀಡರ್ಗಳಿದಾರಲ್ಲ ಇವರೆಲ್ಲ ಭಾಳ ಹೋರಾಟ ಮಾಡಿದರು. ಇದರ ಹಿನ್ನೆಲೆಯಲ್ಲಿ ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರು ಸಹಿತ ಬಂದು ಆ ಬಟ್ಟೆ ಫೋಟೋನ ತಲೆ ಮೇಲೆ ಹೊತ್ಕೊಂಡು 8 ಕಿಲೋಮೀಟ್ರ್ ಗಟ್ಟಲೆ ಮೆರವಣಿಗೆ ಮಾಡಿದರು. ಇಡೀ ಭಾಳ ಜನ ದೊಡ್ಡ ಮುಖಂಡರುಗಳು ನಾಗಮಂಗಲದಲ್ಲಿ ಬಂದು ಬಹಿರಂಗ ನನ್ನ ವಿರುದ್ಧ ಘೋಷಣೆ ಕೂಯ್ಕೊಂಡು ಭಾಷಣ ಮಾಡಿ ನನ್ನ ವಿರುದ್ಧ ದೊಡ್ಡ ಆಂದೋಲನ ಮಾಡಿದರು. ನನಗೆ ಸಂಬಂಧ ಇರಲಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವರು ಪಕ್ಷವನ್ನು ಬೆಳೆಸೋದಕ್ಕೆ, ಇವರು ಸಮಾಧಾನಕ್ಕೆ ಯಾವ ಯುವಕರು ಬೆಳಿಬಾರ್ದು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡಿರ್ತಕ್ಕಂಥ ಈ ದೊಡ್ಡ ಲೀಡರ್ಗಳು ನಮ್ಮನ್ನು ತೊಂದರೆ ಕೊಡೋದ್ರಲ್ಲೇ ನಿಶ್ಚೀಮರಾಗಿ ಕೆಲಸ ಮಾಡಿದರು. ಅದಾದ ಮೇಲೆ ಬಂಗಾರಪ್ಪನವ್ರನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಇಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಬಂಗಾರಪ್ಪನವ್ರು 2 ವರ್ಷ ಆಯಿತು, ಬೇರೆಯವ್ರನ್ನ ಮಾಡಬೇಕು ಅಂತೇಳಿ. ಆಗ AK ಆಂಟೋನಿ ಸಾಹೇಬರು ಮತ್ತು YB ಚವಾಣ್ ಸಾಹೇಬರು ಮಹಾರಾಷ್ಟ್ರದವರು ಇಬ್ಬರು ಸಹಿತ ಕುಮಾರಕೃಪಕ್ಕೆ ಬರ್ತಾರೆ. ನಾನು, ಎಸ್ ರಮೇಶ, ಆರ್ ವಿ ದೇವರಾಜು, DK ಶಿವಕುಮಾರ್ ಎಲ್ಲರೂ ಸಹಿತ ಸ್ಟ್ರೈಕ್ ಮಾಡಿಕೊಂಡು 60-70 ಜನ MLAಗಳು ವಿ ವಾಂಟ್ ಬಂಗಾರಪ್ಪ, ವಿ ವಾಂಟ್ ಕಂಟಿನ್ಯೂ ಬಂಗಾರಪ್ಪ ಅಂತೇಳಿ ಮೆರವಣಿಗೆ ಲೀಡ್ ಮಾಡ್ತೀವಿ. ಆಗ ಇಷ್ಟೊಂದು ಮಾಧ್ಯಮದ ತಾಪತ್ರೆ ನಮಗಿಲ್ಲದೆ ಇದ್ದರೂ ಸಹಿತ ಪತ್ರಿಕೆಗಳು ಇರೋವು, ಮುಖಪುಟದಲ್ಲಿ ನಮ್ಮ ಫೋಟೋ ನೋಡೋರು ಎಲ್ಲ ನನ್ನ ಮನೆ ಇವನು ಇನ್ನೂ ಅರೆಸ್ಟ್ ಮಾಡ್ಸೋಕ್ಕೆ ನಾವು ಯಾಕೆ ಅವಕಾಶ ಮಾಡ್ತಾಯಿದ್ದೀವಿ ಅಂತೇಳಿ ರೇವಣ್ ಸಿದ್ದಯ್ಯ ಅಂತೇಳಿ ಒಬ್ಬ ನರಭಕ್ಷಕ, ಒಬ್ಬ ಕಮಿಷನರ್ ಇದ್ದ IG, ಅವನಿಗೆ ಹೇಳಿ ನನ್ನ ಮೇಲೆ 120B ಕೇಸ್ ಹಾಕ್ತಾರೆ. ಕೇಸ್ ಹಾಕಿಸಿ ನನಗೆ ರಾಮಲಿಂಗಂ ಹೇಳ್ತಾರೆ, ನನಗೆ ಗೊತ್ತು ಗೌಡ್ರೆ, ನಿಮಗೆ ನನ್ನ ಡೈಲಿ ಫೋನ್ ಟಚ್ಚಲ್ಲಿದ್ದೀವಿ ರಾಮಲಿಂಗಂಗೆ, ನಿಮ್ಗೆ ಯಾವ ಕೇಸ್ ನಿಮ್ಮ ಮೇಲೆ ಏನೂ ಇಲ್ಲ ಬನ್ನಿ ಅಂದರು. ಕೊನೆ ಲಾಸ್ಟ್ ಎಂಡಿಂಗ್ನಲ್ಲಿ ನನ್ನನ್ನು 120Bಗೆ ಸೇರಿಸ್ಬಿಟ್ಟು ಶಿವರಾಮೇಗೌಡರು ಅವರ ಕಾಂಚನಹಳ್ಳಿ ಚುಂಚನಗಿರಿ ಮುಖ್ಯಮಂತ್ರಿನೂ ಬದಲಾವಣೆ ಆಗಿರ್ತಾರೆ. ಆಗ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅನ್ನೋದು ಒತ್ತಡ ಇತ್ತಲ್ಲ, ಆ ಒತ್ತಡದಲ್ಲಿ ಮುಖ್ಯಮಂತ್ರಿಗೆ ನಾವು ವೀರಪ್ಪ ಮೊಯ್ಲಿ ಅವ್ರ ಕೆಂಗಣ್ಣಿಗೆ ಗುರಿ ಆಯ್ತೀವಿ. ಮುಖ್ಯಮಂತ್ರಿಯವ್ರನ್ನಾಗ ಇಡೀ ರಾಜ್ಯದಲ್ಲಿ ಕೆಲವೆಲ್ಲ ಅಡ್ವೊಕೇಟ್ಗಳು ಅಲ್ಲಿ ಇಲ್ಲಿ ಶಿವರಾಮೇಗೌಡನ ಬಂಧಿಸಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ
ಶಿವರಾಮೇಗೌಡನ ಬಂಧಿಸಬೇಕು ಅನ್ನುವಾಗ ಶಿವರಾಮೇಗೌಡನೊಬ್ಬನ ಬಂಧಿಸಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮೈಲಿ ಸಾಹೇಬರು ಆದೇಶ ಕೊಟ್ಬಿಡ್ತಾರೆ. ಅಂದರೆ ಬಂಗಾರಪ್ಪ ಅವ್ರ ಪರ ನಿಂತಿದ್ದಕ್ಕೆ ಅವ್ರ ಕೆಂಗಣ್ಣಿ, ಮೊಯ್ಲಿಯವರ ಕೆಂಗಣ್ಣಿ ನೀವು ಗುರಿಯಾಗಿದ್ರಿ. ನನ್ನನ್ನು ಅರೆಸ್ಟ್ ಮಾಡಿಸ್ಬೇಕು ಅಂತ ನಮ್ಮ ಜಿಲ್ಲೆಯ ಲೀಡರ್ಗಳು ಸತತ ಪ್ರಯತ್ನದಲ್ಲೂ ನಾನೇನು ಆಗಿರಲಿಲ್ಲ, ನನಗೆ ಸಂಬಂಧ ಇರಲಿಲ್ಲ. ಈ ಮೊಯ್ಲಿಯವರು ಸೇರ್ಕೊಂಡ ಮೇಲೆ ಪ್ಲಸ್ ಪಾಯಿಂಟ್ ಆಗಿ ನನ್ನನ್ನು ಅರೆಸ್ಟ್ ಮಾಡಿಸಿದ್ರು. ನಾನು ಅಸೆಂಬ್ಲಿಲೂ ಹೇಳಿದೆ, ಆಮೇಲೆ ಕೇಸೆಲ್ಲ ಇನ್ನೂ ನಡೀತಾ ಇತ್ತು. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನಿಮ್ಮಂಥ ಒಬ್ಬರು ಮುಖ್ಯಮಂತ್ರಿ, ನಾನು ದೊಡ್ಡ ಭಾಷೆನಲ್ಲೇ ಮಾತಾಡಿದ್ದೀನಿ, ಈಗ ನಾನು ಹೇಳಕ್ಕೆ ಹೋಗಲ್ಲ, ನಿಮ್ಮಂಥವ್ರೊಬ್ಬರು ಮುಖ್ಯಮಂತ್ರಿ ಈ ಪ್ರಪಂಚದಲ್ಲಿ ಎಲ್ಲಿಗೂ ಆಗಬಾರ್ದು. ಯಾಕೆಂದರೆ ನಿಮ್ಮ ಹಿತಕ್ಕೋಸ್ಕರ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥದ್ದು ಮೈಲಿ ಸಾಹೇಬ್ರೆ ನೀವು ಅಂತ ರೆಕಾರ್ಡ್ ಹೋಯ್ತು. ನಾನು ಹೇಳಿದ್ದು ತೆಗಿಬೇಕು ಅಂತ ಭಾಳ ಜನ ಆ ಕಡೆ ಗಲಾಟೆ ಮಾಡಿದರು, ರೆಕಾರ್ಡಿಂದ ಅದನ್ನು ಅಳಿಸಾಕಬೇಕು ಅಂತ. ನೀವು ರೆಕಾರ್ಡಲ್ಲಿ ಅಳಿಸಾಕಿದ್ರೆ ನಾನು ಸ್ಟ್ಯಾಂಡ್ ಬೈ ಆಗಿದ್ದೀನಿ, ನಾನು ಹೇಳಿರೋದಕ್ಕೆ ನಾನು ಸ್ಟ್ಯಾಂಡ್ ಬೈ ಇದ್ದೀನಿ, ನೀವು ಅದನ್ನು ರೆಕಾರ್ಡಿಂದ ಕುಡ್ದು ಅಂತ ಗಲಾಟೆ ಮಾಡಿದೆ ನಾನು. ಆಗ ನನಗೆ ಸಪೋರ್ಟಿಗೆ ಕೆಲವರು ನಿಂತ್ಕೊಂಡ್ರು, ಅದು ಹಂಗೆ ಉಳ್ಕೊಟ್ಟು. ಈವನ್ ಟುಡೇ ಇಟ್ ಇಸ್ ಇನ್ ದ ರೆಕಾರ್ಡ್. ಸುಮಾರು 8 ತಿಂಗಳ ಕಾಲ ನೀವು ಅರೆಸ್ಟ್ ಆಗಿದ್ದಿತ್ತು. 8 ತಿಂಗಳು, ನಾನು 4 ತಿಂಗಳಿಗೆ 5 ತಿಂಗಳಿಗೆ ನನಗೆ ಬೇಲ್ ಸಿಕ್ತು. ಬೇಲ್ ಸಿಕ್ಕಿದ್ರು ಸಹಿತ ನನಗೆ ಇನ್ನೊಂದು ತಮಾಷೆ, ನನ್ನನ್ನು ಪರಪ್ಪನಗರ ಜೈಲು ಇರಲಿಲ್ಲ ಆಗ, ಇಲ್ಲೇ ಸೆಂಟ್ರಲ್ ಜೈಲು, ಇಲ್ಲಿ ಈಗ ಫ್ರೀಡಮ್ ಪಾರ್ಕ್ ಆ ಜೈಲು. ಕೇಳಿ, ನನ್ನ ಅರೆಸ್ಟ್ ಮಾಡ್ತಾರೆ, ಒಂದು ದಿವಸ ನಾನು ಜೈಲಲ್ಲಿದ್ದೆ, ನನಗೆ ಸ್ವಲ್ಪ ಪ್ರಾಬ್ಲಮ್ಗಳಿತ್ತು ಹೆಲ್ತ್ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಸೇರಿಕೊಂಡೆ. ಶ್ರೀರಂಗಮ್ನವರು ಅಲ್ಲಿ ಸೂಪರ್ಟೆಂಟ್ ಇದ್ದರು, ಆನೇಕಲ್ ಕೇಶವಮೂರ್ತಿ ಅಂತ ಹೇಳಿ ಅವರು MLA ಇದ್ದರು, ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದರು. ಅವತ್ತು ನನ್ನನ್ನು ಕೊನೆಗೆ ಏನಾಗೋಯ್ತು, ನಾನಲ್ಲಿ ಬಂಗಾರಪ್ಪ ನಾನು ಹೋಗಿ ಒಳಗೆ ಹೋಗಿ ಉಳ್ಕೊಂಡು ಆರ್ಡಿನರಿ ರೂಮ್ ಕೊಟ್ಟಿದ್ದರು ನನಗೆ, VIP ರೂಮ್, ಸುಮಾರು ಸ್ಪೆಷಲ್ ವಾರ್ಡು, ಚೆನ್ನಾಗಿರಲಿಲ್ಲ, ಹೆಚ್ಚಿಗೆ ದಿವಸ ಇರೋಕ್ಕಾಗ್ತಿರ್ಲಿಲ್ಲ. ಸಾರ್ಕ್ ಸಮ್ಮೇಳನ ಆದಾಗ, ಸಾರ್ಕ್ ಸಮ್ಮೇಳನ ನಡೆದಿತ್ತು, ಸಾರ್ಕ್ ಸಮ್ಮೇಳನದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಪ್ರೈಮ್ ಮಿನಿಸ್ಟರ್ಗಳಿಗೆ ಬುಲೆಟ್ ಆಕ್ಸಿಡೆಂಟ್ ಆದರೆ ಅವ್ರನ್ನ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬೋರಿಂಗಲ್ಲಿ ಮತ್ತು ಇಲ್ಲೊಂದು ಸುಸಜ್ಜಿತವಾಗಿರ್ತಕ್ಕಂಥ VIP ಸಣ್ಣ ಮನೆ ಮಾಡಿದರು. ಬಂಗಾರಪ್ಪನವ್ರು ನಾನು ನೋಡೋಕ್ಕೆ ಬಂದರು ಬೆಳಿಗ್ಗೆ, ಶ್ರೀರಂಗಮ್ನವ್ರು ಕರೆದ್ರು ಸೂಪರ್ಟೆಂಟನ್ನು, ಶಿವರಾಮೇಗೌಡ ಕಲ್ಪಿಟ್ಟಲ್ಲ, ನನಗೆ ಗೊತ್ತಿದೆ, ಈ ರೂಮನ್ನು ಬಾಗಿಲು ತೆಗೆದುಕೊಡಿ ಅಂತೇಳಿ ಅವ್ರು ಕೂತ್ಕೊಂಡು ಬಾಗಿಲು ತೆಗೆಸ್ಕೊಟ್ರು ನನಗೆ. ನಾನು ಅದರೊಳಗೆ ಇನ್ನೊಂದು ವರ್ಷಕ್ಕೆ ಬೇಲ್ ಕೊಡ್ದಿರೋ ಪರವಾಗಿಲ್ಲ, ಇಲ್ಲೇ ಇರ್ಬೋದಲ್ಲ ಅಂತ ನಾನು ಅಲ್ಲೇ ಉಳ್ಕೊಂಡೆ. ನನಗೆ 4-5 ತಿಂಗಳಿಗೆ ಬೇಲ್ ಕೊಟ್ಟರು ಸಹಿತ 2.5 ತಿಂಗಳು ನಾನು ಅಲ್ಲೇ ಇದ್ದೆ ಎಕ್ಸ್ಟ್ರಾ. ಇಷ್ಟೆಲ್ಲ ಆಗುತ್ತೆ ಸರ್, ನಾಗಮಂಗಲಕ್ಕೆ ಹೋಗಬಾರ್ದು ಅಂತ ಹೇಳಿ ಕೋರ್ಟ್ ಆದೇಶ ಬರುತ್ತೆ 2 ವರ್ಷಗಳ ಕಾಲ, ಅಷ್ಟೆಲ್ಲ ಆದರೂ ಕೂಡ ಮತ್ತೆ ಇಂಡಿಪೆಂಡೆಂಟ್ ಆಗಿ ನಿಲ್ತೀರಿ, ಮತ್ತೆ ಟಿಕೆಟ್ ಕೊಡಿಸ್ಲಿಲ್ಲ ನನಗೆ. ಅಷ್ಟೆಲ್ಲ ಆದರೂ ಟಿಕೆಟು ಸಿಗಲಿಲ್ಲ, ಟಿಕೆಟ್ ಕೊಡಿಸ್ಲಿಲ್ಲ. ಟಿಕೆಟ್ ಕೊಡೋಕ್ಕೆ ಚೆನ್ನಾಗಿದ್ದು ಜನ ಇದ್ದರು, ಕೊಡಿಸೋಲ್ರು. ಅವ್ರು ಕೊಡಿಸಿದ ಕ್ಯಾಂಡಿಡೇಟ್ಗೆ 3,500 ಬಂದು ತೋಟು. ನಾನು ಅಗೈನ್ ನನ್ನ ಮೇಲೆ ಮರ್ಡರ್ ಕೇಸ್, ನನ್ನ ಮೇಲೆ ಎಲೆಕ್ಷನ್ ಪಿಟಿಷನ್ ಇನ್ನೂ ನಡೀತಾ ಇದೆ, ಮರ್ಡರ್ ಕೇಸ್ ನಡೀತಾ ಇದೆ. ಎಲೆಕ್ಷನ್ ಪಿಟಿಷನಲ್ಲಿ ಅದು ಒಂದು ರೋಚಕ, ನನ್ನ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ನನ್ನ ಕೇಸ್ ನಡೀತಿತ್ತು. 2ನೇ ಸರಿ ಎಲೆಕ್ಷನ್ ಬಂದ್ಬಿಡ್ತಲ್ಲ, ತಿರ್ಗಿ 26,000 ಲೀಡಲ್ಲಿ ಗೆದ್ದೆ ನಾನು. ಗೆದ್ದಾದ್ಮೇಲೆ ನಾನು ಯಾರೋ ಒಬ್ರು ಪುಣ್ಯಾತ್ಮ ಲಾಯರಿಟ್ಟಿದ್ದೆ, ಆ ಹೆಣ್ಮಗಳನ್ನ ಆಕೆ ನಮ್ಗೆ ಹೇಳ್ದಲ್ಲೇ ಹೋಗಿ ನಮ್ಮ ಸ್ಟೇ ಇತ್ತಲ್ಲ ವಿತರಣೆ ಮಾಡಿಸ್ಕೊಂಡ್ಬಿಟ್ಲು. ಆಕೆಗೆ ಹೋಗಿ ಯಾರು ನಮಗೆಲ್ಲ ಬಂದು, ಯಾಕ್ರಿ ನೀವೆಂಥ ಕೆಲಸ ಮಾಡಿದ್ದೀರಿ, ಯಾರು ನಿಮ್ಮ ಫೂಲಿಶ್ನೆಸ್ ಇದು, ಕೇಸ್ ಯಾಕೆ ವಾಪಸ್ ತಗೊಂಡಿರಿ, ಇಲ್ಲಿ ಹೈಕೋರ್ಟಲ್ಲಿ ಏನು ಆರ್ಡ್ರ್ ಆಗಿತ್ತು, ನಿಮ್ಮ ಮೇಲೆ ಆಪಾದನೆ ಇತ್ತು, ಅದನ್ನಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು, ಅದು ಹಂಗೆ ಉಳ್ಕೊತ್ತು. ಈಗ ನಿಮ್ಮ ಮೇಲೆ ಚಾರ್ಜಸ್ ಇದೆ, ನಿಮಗೆ ವಿತ್ಡ್ರಾ ಮಾಡಿದ್ರು, ತಿರ್ಗಾ ನಿಮ್ಮ ಮೇಲೆ ಕೇಸ್ ಆಗುತ್ತೆ ಈಗ ಅಂತ. ಒಬ್ಬ ES ವೆಂಕಟರಾಮಯ್ಯನವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದರು, ಅವ್ರ ತಕ್ಕ ಹೋಗಿ ಒಪಿನಿಯನ್ ತಗೊಂಡು. ಒಬ್ಬ ನಂಜುಂಡ ರೆಡ್ಡಿ ಅಂತ ಸತ್ತೋಗಿದ್ದಾರೆ, ಅಡ್ವೊಕೇಟ್ ಅವರು, ಕಪಿಲ್ ಸಿಬಾಲ್ ಅಂತಕ್ಕಂಥ ಒಬ್ಬರು ಅಡ್ವೊಕೇಟ್ ಇಟ್ಟು ತಿರ್ಗಾ 3 ಬೆಂಚ್ಗೆ ಹೋಯ್ತು. ಅಲ್ಲೇನು ಮಾಡಿದ್ರು ಪಾಪ. ಇವತ್ತು ರಮೇಶ್ ಕುಮಾರ್ ಅವ್ರನ್ನ ನಾವು ನೆನ್ಕೋಬೇಕು. ರಮೇಶ್ ಕುಮಾರ್ ಅವರು ಸ್ಪೀಕರು, TN ಶೇಷನ್ರವರು ಎಲೆಕ್ಷನ್ ಕಮಿಷನರು. TN ಶೇಷನ್ ಅಂದರೆ ಯಾರು ಅಂತ ಗೊತ್ತಿದೆ ನಿಮಗೆ, ಫೈರ್ ಬ್ರ್ಯಾಂಡು. ಅವ್ರ ತಕ್ಕೋಗಿ ಅರ್ಜಿ ಕೊಟ್ಟರು ಇವರೆಲ್ಲ ಸೇರಿಕೊಂಡು. ನಾನೇನು ಹೆಸರು ಹೇಳೋದು ಬೇಡಿ, ಈ ಪುಣ್ಯಾತ್ಮರುಗಳೆಲ್ಲ ಹೋಗಿ ಅಲ್ಲಿ ನನಗೆ ಎಷ್ಟು ತೊಂದರೆ ಕೊಟ್ಟವ್ರು ಅನ್ನೋದನ್ನು ನಾನು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ, ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. TN ಶೇಷನ್ಗೆ ಅರ್ಜಿ ಕೊಟ್ಟರು ಶಿವರಾಮೇಗೌಡನ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿಸಿ ಅಂತ.
TN ಶೇಷನ್ ಬರೆದ್ರು, ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಶಿವರಾಮೇಗೌಡನ್ನ ಸೆಂಡ್ ದಿ ರಿಪೋರ್ಟ್ ಅಂತ ಕಳಿಸಿದರು. ಪಾಪ ರಮೇಶ್ ಕುಮಾರ್ ಅವರು ನನಗೆ ಫೋನ್ ಮಾಡಿದರು. ಇವತ್ತು ರಮೇಶ್ ಕುಮಾರ್ ಅವರು ನನ್ನ ಪಾಲಿಗೆ ನನಗೆ ಅವರು ದೇವ್ರ ಲೆಕ್ಕ. ರಮೇಶ್ ಕುಮಾರ್ ಅವರು, ಶಿವರಾಮೇಗೌಡ 2 ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಿದ್ದೀಯಾ ನೀನು, ಎಷ್ಟು ಜನ ಗೆಲ್ಲಕ್ಕಾಗುತ್ತೆ ಇಂಡಿಪೆಂಡೆಂಟಾಗಿ, ಒಂದು ಸಾರಿ ಸೋತವ್ರು ಒಳಗೆ ಹೋಗೋಕ್ಕಾಗಲ್ಲ ಕಣೆ, ನನಗೆ ನಾಳಿಕೆ ಕಳಿಸು ಅಂತ ಇಮಿಡಿಯೇಟ್ ಸೆಂಡ್ ಅಂತ ಬರೆದ ಒಂದು ಸೆಷನ್ನು, ನಾಳಿಕೆ ಕಳಿಸ್ಬೇಕು ಅಂತೇನಿಲ್ಲ, ಮೊದಲು ಡೆಲ್ಲಿಗೆ ಹೋಗೋ, ನೀನು ತಿರ್ಗಾ 3 ಬೆಂಚು 4 ಬೆಂಚು ನನಗೆ ಗೊತ್ತಿಲ್ಲ ಆ ಕಾನೂನು, ಹೋಗಿ ಮೊದಲು ನೀನು ಸ್ಟೇ ತಗೊಂಬ ಅಂತ. 3 ಬೆಂಚ್ ಅಗೇನ್ ಸುಪ್ರೀಂ ಕೋರ್ಟ್ನಲ್ಲಿ 3 ಬೆಂಚ್ಗೆ ಅರ್ಜಿ ಹಾಕಿಸ್ಕೊಂಡು ಕಪಿಲ್ ಸಿಬಾಲ್ ಮಾನವ ಸಂಪನ್ಮೂಲಗಳ ಮಿನಿಸ್ಟರ್ ಆಗಿದ್ದರು ಸೆಂಟ್ರಲ್ ಕಾಂಗ್ರೆಸ್ನಲ್ಲಿ. ಆಮೇಲೆ ಅದಕ್ಕಿಂತ ಮುಂಚೆ ಬರೀ ಅಡ್ವೊಕೇಟು, ಅವ್ರನ್ನ ಹಿಡ್ಕೊಂಡು 3 ಬೆಂಚಸ್ಗೆ ಅರ್ಜಿ ಹಾಕಿಸಿ ಅಲ್ಲಿ ನನಗೆ ಸ್ಟೇ ಕೊಟ್ಟಿರ್ತೀನಿ. ನನ್ನೇನು ಸುಮ್ಮನೆ ಬಿಟ್ಟಿಲ್ಲ, ಜಾಲಾಡಿಬಿಟ್ಟಿದ್ದಾರೆ, ನಾನಾಗೋದು ಉಳ್ಕೊಂಡಿದ್ದೀನಿ. ಇದು ನನ್ನ ಹೋರಾಟದ ಬದುಕು. ಈ 2ನೇ ಟರ್ಮಲ್ಲಿ ಶಾಸಕರಾದಂಥ ಟೈಮ್ನಲ್ಲಿ BDA ಚೇರ್ಮನ್ ಆಗ್ತೀರಿ, ಆ ನಂತರ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗ್ತೀರಿ. BDA ಚೇರ್ಮನ್ ಆಗಿದ್ದವರು ಯಾಕೆ ಆ ಜಾಗದಿಂದ ಇಳಿಯುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ? ಏನಾಯ್ತು? ನಾನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದೆ ಫಸ್ಟು. JH ಪಟೇಲ್ ಸಾಹೇಬರು, ಬೈರೇಗೌಡರು, ನಾಗೇಗೌಡರು, ನಂಜೇಗೌಡರು, ಇನ್ನೂ ಕೆಲವರೆಲ್ಲ ಇದ್ದಾರೆ. ನನಗೆ ಬಚ್ಚೇಗೌಡರು ನನಗೆ ಸಪೋರ್ಟ್ ಮಾಡಿದ್ರು ಆಗ. PGR ಸಿಂಧ್ಯಾ ಸಿದ್ದರಾಮಯ್ಯ ಸಾಹೇಬರು ಇದ್ದರು ಆಗ, ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದರು. ನಾನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದೆ. ನನಗೆ ಪುಣ್ಯಾತ್ಮಕ್ಕೆ ನನ್ನ ಕರ್ಮಕ್ಕೋ ನನಗೆ ಒಳ್ಳೇದಕ್ಕೂ ಕೆಟ್ಟದಕ್ಕೂ ರೇವಣ್ಣ ಸಾಹೇಬ್ರೆ ನನಗೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, UD ಮಿನಿಸ್ಟ್ರು, ಇದು ಹೌಸಿಂಗ್ ಮಿನಿಸ್ಟ್ರು. ನನ್ನ ಪ್ರಥಮದಲ್ಲಿ ಅವರು ನನ್ನನ್ನು ಫಸ್ಟ್ ತಗೊಳ್ಳೋಕ್ಕೆ ರೆಡಿ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಅವರು ಮಿನಿಸ್ಟ್ರಿಗೆ ಹೋಗುತ್ತಲ್ಲ ಫೈಲ್ನ ತೆಗೆದು ಇಟ್ಕೊಂಡ್ಬಿಟ್ರು 3-4 ದಿವಸ ಸೈನ್ ಮಾಡಿಕೊಡ್ದಲ್ಲೇ. ಆಮೇಲೆ ಯಾರ್ಯಾರಿಗೂ ಹೇಳಿ ಬರೆಸ್ಕೊಂಡಿದ್ದಾಯಿತು, ತರಿಸ್ಕೊಂಡಿದ್ದಾಯಿತು. ಅದಾದಮೇಲೆ 1.5 ವರ್ಷ ನಾನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಇದ್ದೆ. ಸುಮಾರು ನಾನು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಭಾಳ ಆಸೆ ನನಗೆ, ಮಾಡಬೇಕು ಅಂತ ಭಾಳ ಪ್ರಯತ್ನ ಮಾಡಿ ಯಲಹಂಕದಲ್ಲಿ ಒಂದು ದೊಡ್ಡದು ಯಲಹಂಕದ್ದು ಹೌಸಿಂಗ್ ಬೋರ್ಡ್ ಕಾಲೋನಿ ಮಾಡಿದ್ರು, ಅರ್ಧಂಬರ್ಧಂ ಆಗಿತ್ತು, ಅದನ್ನೆಲ್ಲ ಪೂರ್ಣಗೊಳಿಸಿದೆ. ಅದೇ ಥರ 4 ಕಾರ್ನರ್ನಲ್ಲಿ ಬೆಂಗಳೂರಿಗೆ 4 ಕಾಲೋನಿಗಳು ಮಾಡಬೇಕು, ಒಂದು 2 ಲಕ್ಷ ಮನೆಗಳು ಮಾಡಬೇಕು ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಆ ಪ್ಲ್ಯಾನ್ ಮಾಡೋದಕ್ಕೆ ಯಾವುದೂ ಸಹಿತ ಅಪ್ರೂವಲ್ಲೇ ಕೊಡಲಿಲ್ಲ ಮಂತ್ರಿಗಳಾಗಿದ್ದವರು. ಅದಾದಮೇಲೆ ನನ್ನನ್ನು ತೆಗೆಸ್ತಕ್ಕಂಥ ಪ್ರಯತ್ನ ಮಾಡಿದರು, ಅಲ್ಲಿಂದಲೂ ತೆಗೆಸಿದ್ರು ನನ್ನ. ಹೌಸಿಂಗ್ ಬೋರ್ಡ್ ಚೇರ್ಮನ್ ಇಳಿಸ್ತಾರೆ. ಕೊನೆಗೆ ನನ್ನ ಇವರೆಲ್ಲರ ಹಟ್ಟದ ಮೇಲೆ ಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಆಯಿತು ಅವತ್ತು ರಾತ್ರಿ. ಕೊನೆಗೆ ನನ್ನ ಹಿಂಬಾಲಕರು ಗುರುಗಳಿದ್ದರೋ ಅವರೆಲ್ಲ ಮಂತ್ರಿಗಳು ಮಾಡೋಕ್ಕೆ ಹೋದ್ರೆ ಇನ್ನೂ ಟೈಮ್ ಆಯ್ತದೆ, ಅಟ್ಟದ್ದು ಏನೇನು ಗಂಡಾಂತರ ತತ್ತಾರೋ ಅವ್ರು BDA ಖಾಲಿ ಇದೆ, BDA ಮಾಡಿ ಅಂದರು. BDA ಮಾಡಿಕೊಟ್ರು, BDA ಚೇರ್ಮನ್ ಆದ. ಒಳ್ಳೆ ನಾಗಮಂಗಲಕ್ಕೆ ಬರೋಣ ಸರ್. 2 ಟರ್ಮ್ ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಗೆಲ್ತೀರಿ, 10 ವರ್ಷಗಳ ಕಾಲ ಅಲ್ಲಿ ಶಾಸಕರಾಗಿರ್ತೀರಿ. 10 ವರ್ಷಗಳ ಕಾಲ ನೀವು ಮಾಡಿದಂತಹ ಕೆಲಸಗಳನ್ನ ಮೆಲುಕು ಹಾಕಬಹುದಾ ಅಂತೇಳಿ, ಪೂಜಾರಿ ಮೇಳ ಅಂತ, ಸಾಲ ಮೇಳ ಅಂತ, ನಾನು ಪ್ರಪ್ರಥಮವಾಗಿ ನಾನಿನ್ನೂ MLA ಆಗದೆ ಇರುವಾಗ ನಾಗಮಂಗಲದಲ್ಲಿ ಪೂಜಾರಿ ಲೋನ್ ಮೇಳ ಇಡೀ ದೇಶದಲ್ಲಿ ನಡೀತಿತ್ತು. ಮಂಡ್ಯ ಜಿಲ್ಲೆ ನಾನು ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದೆ. ಜನಾರ್ದನ್ ಪೂಜಾರಿ ಅವ್ರನ್ನ ಇವತ್ತು ನಾವು ನೆನ್ಕೋಬೇಕು ಕೈ ಮುಗ್ದು. 40 ಕೋಟಿ ರೂಪಾಯಿಗಳ ಸಾಲ ಕೊಟ್ಟರು. ನಾನು ಸಾಲ ಮೇಳ ಮಾಡ್ತೀನಿ ಅಂತ ಹೊರಟಾಗ ಚೇರ್ಮನ್ರುಗಳನ್ನ 3-4 ಜನ ಚೇರ್ಮನ್ರುಗಳನ್ನ ಗೋಯಡ್ ವಿತ್ ಶಿವರಾಮೇಗೌಡ ಅಂತ ನನ್ನ ಜೊತೆ ಕಳಿಸ್ಕೊಟ್ರು. ಅವತ್ತು ನಾನು ಏನೋ ಅಲ್ಲಿ ಇದ್ದವರೆಲ್ಲ ಲೀಡ್ ಬ್ಯಾಂಕ್ನವರು ಮತ್ತೊಂದು ಮುಗ್ದೊಂದೆಲ್ಲ, ಸರ್ ಅಲ್ಲಿ ಇಲ್ಲಿ ಬ್ಯಾಂಕ್ ಕಡೆ ಇಲ್ಲ, ಬ್ಯಾಂಕ್ಗಳು ಬೇಕು ಅಂದಾಗ 8 ಬ್ಯಾಂಕ್ಗಳು ಬೇಕು ಅಂತ ಬರ್ಕೊಟ್ಟೆ. 8 ಬ್ಯಾಂಕನ್ನ ಅನೌನ್ಸ್ ಮಾಡಿದರು, ಅಲ್ಲೇ ಅಧಿಕಾರಿಗಳು ಕರೆದು ಗೋಯಡ್ ವಿತ್ 8 ಬ್ಯಾಂಕ್ಸ್ ಇನ್ ನಾಗಮಂಗಲ ಅಂತ 8 ಬ್ಯಾಂಕ್ಗಳನ್ನ ಏಕಕಾಲದಲ್ಲಿ ಮಂಜೂರು ಮಾಡಿಸಿದೆ. ಕೇಂದ್ರ ಕೃಷಿ ಸಚಿವರನ್ನು ಕರ್ಕೊಂಡ್ಬರ್ತೀರಿ ನೀವು? ಕೇಳಿ, ಭಜನ್ ಲಾಲ್ ಅವರು ಕೃಷಿ ಸಚಿವರು ಕದಬಳ್ಳಿ ಕರ್ಕೊಂಬಂದಿದ್ದೀನಿ ಒಂದು ಸಂತೆ ಮೈದಾನಕ್ಕೆ. ಅವತ್ತು 17 ಕೋಟಿ ರೂಪಾಯಿ ರೈತರಿಗೆ ಕೊಡಿಸಿದೆ. ತೆಂಗು ಬೆಳೆದಿರ್ತಕ್ಕಂಥವ್ರಿಗೆ ತೆಂಗು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ನಮ್ಮ ರಂಗೇಗೌಡರು ಅಂತ ಇದ್ದರು, ಕಬ್ಳಿ ರಂಗೇಗೌಡರು ಅಂತ, ಅವರನ್ನು ಉಪಯೋಗಿಸ್ಕೊಂಡು, ನಾಗೇಗೌಡರು ಉಪಯೋಗಿಸ್ಕೊಂಡು, ಕೃಷ್ಣ ಸಾಹೇಬರು ಉಪಯೋಗಿಸ್ಕೊಂಡು, ನಂಜೇಗೌಡರು ಸಾಹೇಬರು ಉಪಯೋಗಿಸ್ಕೊಂಡು ಭಜನ್ ಲಾಲ್ ಅವ್ರು ಕರ್ಕೊಂಬಂದೆ ಇಲ್ಲಿ ಕದಬಳ್ಳಿಗೆ. 17 ಕೋಟಿ ರೂಪಾಯಿ ಅವತ್ತು ಮಂಜೂರು ಮಾಡಿಸ್ಕೊಟ್ಟೆ ನಾಮಲ್ ತಾಲೂಕಿನ ಜನಕ್ಕೆ. ಅದಾದಮೇಲೆ ನಾನು
SM ಕೃಷ್ಣ ಸಾಹೇಬ್ರು ನಾನು ಅಧಿಕಾರ ಹೊಂಟೋಗಿತ್ತು 259 ಜನಕ್ಕೆ ಏಕಕಾಲದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ, ಅದಕ್ಕೂ ಸ್ವಾಮೀಜಿಯವ್ರ ಕಾರಣ. ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಹೆಚ್ಚು ಈ ನರ್ಸಿಂಗು ಮತ್ತು ಇವಕ್ಕೆಲ್ಲ ಡಾಕ್ಟ್ರುಗಳು ಗೋಡೆ ಮೇಲೆ ಬರೀತಾರಲ್ಲ, ಅದಕ್ಕೆಲ್ಲ ಅದಕ್ಕೇನೋ ಒಂದು ಹೆಸರು ಹೇಳ್ತಾರೆ, ಆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಅಂತ, ಅವ್ರುಗಳಿಗೆಲ್ಲ ಕೆಲಸ ಇರಲಿಲ್ಲ. ಆಗ ತಾನೇ ಇಡೀ ರಾಜ್ಯಕ್ಕೆ ಕಾನೂನು ಬಂದ್ಬಿಡ್ತು. ಡಿಸ್ಟ್ರಿಕ್ಟ್ ವೈಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಕೃಷ್ಣ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಡಿಸ್ಟ್ರಿಕ್ಟ್ ವೈಸ್ ಕೊಟ್ಬಿಟ್ರು. ನಮ್ಮ ಜಿಲ್ಲೆ ಇರೋಲ್ಲ, ಅದೇನಾರ ಡಿಸ್ಟ್ರಿಕ್ಟ್ ವೈಸ್ ಮಾಡೋದಿಲ್ಲ, ಸ್ಟೇಟ್ ಲೆವೆಲ್ ಆಗಿದ್ದರೆ ನಮ್ಮ ಜಿಲ್ಲೆಲೆಲ್ಲ ಒಂದು 10 ಸಿಕ್ಕರು, ಎಲ್ಲ ಜಿಲ್ಲೆಗೂ ಹಂಚ್ಕೊಂಬಿಡೋರು ಪರ್ಸೆಂಟೇಜ್ನಲ್ಲಿ. ಜಿಲ್ಲೆಗೆ ಕೊಟ್ಟರಲ್ಲ 259 ಜನಕ್ಕೆ ಮಂಡ್ಯ ಜಿಲ್ಲೆಗೆ ಒಂದೇ ಸಾರಿ ಏಕಕಾಲದಲ್ಲಿ ಒಂದು ಕಾಪಿ ಕುಡಿದಂಗೆ ಕೆಲಸ ಕೊಡಿಸ್ತೀವಿ. ನೀವೊಂದು ಟೂರ್ ಮಾಡಿ, ಯಾರ ಕಾಲದಲ್ಲಿ ಆಯಿತು ಅಂತ ಒಂದು ಪರಿಶೀಲನೆ ಮಾಡಿ, ಎಲ್ಲ ದೊಡ್ಡ ಸೇತುವೆಗಳೆಲ್ಲ ನನ್ನ ಕಾಲದಲ್ಲೇ ಆಯಿತು. ನೀವು ಈ ಹಿಂದೆ ಹೇಳಿದ್ದನ್ನು ನಾನು ಕೇಳಿದ್ದೀನಿ ಸರ್. ಆ ನಂತರ ಬಂದಂಥ ಯಾವುದೇ ಶಾಸಕರು ಅಥವಾ ಅದಕ್ಕಿಂತ ಹಿಂದೆ ಇದ್ದಂಥ ಯಾವುದೇ ಶಾಸಕರು ಮಾಡದೇ ಇರುವಷ್ಟು ಕೆಲಸಗಳನ್ನು ನಾಗಮಂಗಲದಲ್ಲಿ ಶಾಸಕನಾಗಿದ್ದಾಗ ನಾನು ಮಾಡಿದ್ದೀನಿ ಅಂತ ಹೇಳಿ ನೀವು ಕ್ಲೈಮ್ ಮಾಡಿಕೊಡ್ರಿ. ನಾನು ಈಗ ಚಲುವರಾಜ ಸ್ವಾಮಿಯವರು ಎಲೆಕ್ಷನ್ ಸರ್ 1999 ಎಲೆಕ್ಷನ್ ಯಾಕೆ ಸೋಲ್ತಾರೆ ಶಿವರಾಮೇಗೌಡರು? ಕರೆಕ್ಟ್, ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಅದಕ್ಕಿಂತ ಮುಂಚೆ ಇದೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ನಾನು MLA ಆಗಿದ್ದಾಗ ಭೂಮಿ ಒತ್ತುವರಿ ಮಾಡಿದವ್ರಿಗೆಲ್ಲರಿಗೂ ಫಾರಂ ನಂಬರ್ 50 ಮೇಲೆ ಜಮೀನು ಕೊಡೋದು ಅಂತ ಒಂದು ಕಾರ್ಯಕ್ರಮ ಬಂತು. 28,000 ಎಕರೆ ಜಮೀನನ್ನು ನಾಗಮಂಗಲ ತಾಲೂಕಿನ ಬಡ ಬೋರೇಗೌಡರಿಗೆ ಮಾಡಿಕೊಟ್ಟಿದ್ದೀನಿ. 28,000 ಎಕರೆ, ಒಂದು ಕಾಪಿ ಕುಡಿದಂಗೆ. ಇವತ್ತು ಹೋಗಿ ನೀವು ಎನ್ಕ್ವೈರಿ ಮಾಡ್ಬೋದು. ಇತ್ತೀಚೆಗೆ ಬಂದಂಥ ಶಾಸಕರುಗಳು ಒಂದೊಂದು 100 ಎಕರೆ ಮಾಡಿಲ್ಲ. ಅಲ್ಲಿ ಏನೇನು ನಡೆದಿದೆ ಅನ್ನೋದನ್ನು ನಾವು ಹೇಳೋ ಆಗಿಲ್ಲ. ಮೊನ್ನೆ ತಾನೇ ಲೋಕಾಯುಕ್ತ ಹೋಗಿ ಎಲ್ಲರ ಗಂಟು ಮುಟ್ಟಕ್ಕೆ ಇಟ್ಕೊಂಡು ಎನ್ಕ್ವೈರಿ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಈಗ ನಮ್ಮವರೇ ಚಲುವರಾಜ ಸ್ವಾಮಿಯವರು ಇದ್ದಾರೆ, ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಉಳಿದವರು ಯಾರ್ಯಾರು ಏನೇನು ಯಾವ ಕಾಲದಲ್ಲಿ ಅಧಿಕಾರದಲ್ಲಿದ್ದರೋ ಅವ್ರು ಏನು ಮಾಡಿದ್ದಾರೆ ಅಂತ ನಮ್ಮ ಜನ ತಳಕು ಹಾಕ್ತಾರೆ. ಸುಮ್ಮನೆ ಕೊಟ್ಟಿರಲ್ಲ. ಯಾಕೆ ಸೋಲಾಯಿತು ಸರ್? ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ನದ್ದು, ಯಾವ ಕಾಂಗ್ರೆಸ್ ಟಿಕೆಟ್ಗಾಗಿ ನೀವು ಪ್ರಯತ್ನ ನನಗೆ SM ಕೃಷ್ಣ ಸಾಹೇಬರು KPCC ಅಧ್ಯಕ್ಷರಾದಾಗ, ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬರು ದಿನ ನಾನು BDA ಚೇರ್ಮನ್ ಆಗಿದ್ದಾಗ ಒಂದು ದಿವಸಕ್ಕೊಂದು ಸರಿ ನಾನು ಭೇಟಿ ಮಾಡೋರು ಎಲ್ಲರ ಬಂದು, ಅಥವಾ ನಾನು ಕರೆಸ್ಕೊಳ್ಳೋರು. ನನಗೂ ಅವ್ರಿಗೂ ಅಟ್ಯಾಚ್ಮೆಂಟ್ ಅಷ್ಟೊಂದು. ನೀನು ನಮ್ಮ ಪಾರ್ಟಿ ಬರ್ಬೇಕಣೆಯ, ನಮ್ಮ ಪಾರ್ಟಿ ಬರ್ಬೇಕಣೆಯ, ಕೃಷ್ಣ ಅವ್ರು ಮುಖ್ಯಮಂತ್ರಿ ಆಗಬೇಕು, ನೀನು ಅಂಬರೀಷ್ ಇಬ್ಬರು ಬರಬೇಕು ಅಂತವ. ಅಂಬರೀಷ್ ಅಣ್ಣನ್ನೂ ಕರ್ಕೊಂಬರ್ತಕ್ಕಂಥ ಕೆಲಸನ ನನ್ನಿಂದ ಮಾಡಿಸಿದ್ರು. ನಾನು ನೋಡಿದೆ ಸರ್. ಆ ಫೋಟೋದ ಬಗ್ಗೆ ಕೇಳ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಅನ್ಸುತ್ತೆ. ಅಂಬರೀಷ್ ಅವ್ರನ್ನ ಕರೆತರುವಂತಹ ಪ್ರಯತ್ನದಲ್ಲಿ ನಿಮ್ಮನೆಯಲ್ಲೇ ರಜನಿಕಾಂತ್, ಶತ್ರುಘ್ನ ಸಿನ್ಹಾ ಹಾಗೆ ಅಂಬರೀಷ್ ಅವರು ಸೇರಿದ್ರು. ಇಲ್ಲ, ಅದು ಮುಂಚೆನೆ ಬಂದು ನಮ್ಮ ಮನೆಗೆ ಊಟಕ್ಕೆ ಬಂದಿದ್ರು. ರಜನಿಕಾಂತ್ ಅವರು ಮುಖ್ಯ ಪಾತ್ರ ವಹಿಸಿದ್ರು. ಇವರು ಅಂಬರೀಷ್ ಅವರು ಬರಕ್ಕೆ ಇಲ್ಲ. ಅಂಬರೀಷ್ ಅವರು, ಶತ್ರುಘ್ನ ಸಿನ್ಹಾ ಮತ್ತು ರಜನಿಕಾಂತ್ ಅವರು ನಮ್ಮ ಮನೆಗೆ 2 ಸಾರಿ ಊಟಕ್ಕೆ ಬಂದು ಸೇರಿದ್ದಾರೆ. ನಾವು ಅಂಬರೀಷ್ ಬಲ್ ದಿನ ಊಟ ಮಾಡೋವು, ವಾರಕ್ಕೆ 4 ದಿವಸ ನಮ್ಮ ಮನೆಗೆ ಅಂಬರೀಷ್ ಬರೋನು. ಇದೆಲ್ಲ ನಾನು ಅಂಬರೀಷ್ನ ಅಣ್ಣ ತಮ್ಮಂದರಿಗೆ ಹೆಚ್ಚಾಗಿ ಹೊಡೆದಾಡಿದ್ದೀವಿ, ಜಗಳ ಆಡಿದ್ದೀವಿ, ಕಿತ್ತಾಡಿದ್ದೀವಿ. ಕೊನೆಯಲ್ಲಿ ಹೋಗುವಾಗ ಮಹಾರಾಜನ ಕಳಿಸ್ದಂಗೆ ಕಳಿಸ್ಕೊಟ್ಟು ಅವನ್ನ. ಅದಕ್ಕೆ ನಾನು ಕಾರಣಕರ್ತ. ಅದೊಂದು ಕಡೆ. ಇವತ್ತು ನೀವು ನನಗೆ ಅಂಬರೀಷ್ ಅವ್ರನ್ನ ಕರ್ಕೊಂಬರ್ಬೇಕು ಅಂತ ಅಂದಾಗ ನನಗೆ ಕೊಟ್ಟು ಕಾಟ ಅಷ್ಟಿಷ್ಟಲ್ಲ. ಅಂಬರೀಷ್ ಅವ್ರನ್ನ ಕರ್ಕೊಂಬರ್ಬೇಕು ಅಂತ ದಿನ ನನಗೆ SM ಕೃಷ್ಣ ಅವ್ರು ತಾಕೀತು ಮಾಡೋರು. ನಾನು KPCC ಪ್ರೆಸಿಡೆಂಟು. ಮಂಡ್ಯ ಜಿಲ್ಲೆಯಲ್ಲಿ ನೀವಿಬ್ಬರು ಬರದೇ ಇದ್ದರೆ ನಿಮ್ಮ 2 ಕ್ಷೇತ್ರ ನನಗೆ ಸೋಲ್ತವೆ, ನೀವಿಬ್ಬರು ಗೆಲ್ತೀರಿ, ನನಗೆ ಕಡಿಮೆ ಆಯ್ತದೆ ನಂಬರ್ಸು, ನಿನ್ನ ಜವಾಬ್ದಾರಿ ಕರ್ಕೊಂಬರ್ಬೇಕು ಅನ್ನೋರು. ಈ ಕಡೆ ಒಂದು ಕಡೆ DK ಶಿವಕುಮಾರ್ ಪಂಪ್ ಹೊಡೆಯೋರು, ಕೃಷ್ಣ ಸಾಹೇಬರು ನನಗೆ ಫೋನ್ ಮಾಡಿ ಹೇಳೋರು. ಕೃಷ್ಣರವ್ರು ನನಗೆ 84ರಲ್ಲಿ ಟಿಕೆಟ್ ಕೊಡಿಸಿದ್ರು. 89ರಲ್ಲಿ ಕೃಷ್ಣ ಸಾಹೇಬರು ಕೊಡ್ಸೋಕ್ಕಾಗಲಿಲ್ಲ. ಇಂಡಿಪೆಂಡೆಂಟಾಗಿ ಗೆದ್ದೆ, ಅವ್ರಿಗೆ ಹೋಗಿ ಫಸ್ಟ್ ಹಾರ ಹಾಕಿದ್ದು. 2ನೇ ಸಾರಿ ಗೆಲ್ಲಕ್ಕೆ ಟಿಕೆಟ್ ಕೊಡ್ಸೋಕ್ಕಾಗಲಿಲ್ಲ. ಆಗಲೂ ಕೃಷ್ಣ ಅವರಿಗೆ ಹೋಗಿ ಹಾರ ಹಾಕ್ತೆ ನಾನು, ನಮ್ಮ ಲೀಡ್ರು ಅಂತ, ನಾಗೇಗೌಡರು ಕೃಷ್ಣ ಅವರಿಗೆ. ಇದು ನನ್ನ ಪದ್ಧತಿ. ಇದಾದ ಮೇಲೆ ನಾನು ನಿಮಗೆ ಟಿಕೆಟ್ ಸಿಗುತ್ತೆ. ನನಗೆ ಟಿಕೆಟ್ ಸಿಕ್ತು. 2600 ಓಟಲ್ಲಿ ಸೋತೆ. 2600 ಓಟ. ಅವತ್ತು ಇಂಡಿಪೆಂಡೆಂಟಾಗಿ ಗೆದ್ದರೆ ತಿರ್ಗಾ ನಾನೇ ವಿನ್ನು. ಅವತ್ತು ಕಾಂಗ್ರೆಸ್ನಿಂದ ನಿಂತಿದ್ರಿ, ಬಟ್ ಎಲ್ಲಿ ಹೊಡೆತ ಬಿತ್ತು ಸರ್? ಅಷ್ಟು ಕೆಲಸ ಏನಾಗಿದೆ ಕೇಳಿ. ನಾನು BDA ಚೇರ್ಮನ್ ಆದ್ನಲ್ಲ, ಭಾಳ ಜನ ನಾಗಮಂಗಲದಿಂದ ಎಲ್ಲ ಅರ್ಜಿ ಹಿಡ್ಕೊಂಡು ಬಂದವ್ರೆ. BDAನಲ್ಲಿ ಕಾನೂನು ಬಿಟ್ಟು ಯಾರಿಗೂ ಸೈಟ್ ಕೊಡೋಕ್ಕಾಗೋದಿಲ್ಲ. ಅದನ್ನೂ ಒಂದು ಪ್ರಯತ್ನ ಮಾಡಿದ್ದೆ. ಒಂದು 500 ಜನಕ್ಕೆ ನಾಗಮಂಗಲದವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನಂದಿನಿ ಲೇಔಟಲ್ಲಿ ಖಾಲಿ ಇದ್ದ ಜಾಗ ಎಲ್ಲ ಹುಡುಕಿ ರೆಕಾರ್ಡ್ ಮಾಡಿಸಿದ್ದೆ. ಅದಕ್ಕೆ ನನಗೆ ಸರ್ಕಾರದಲ್ಲಿ ಮಂಜೂರಾತಿ ಕೊಡಲಿಲ್ಲ.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.